ನಿಮ್ಮ ರೇಷನ್ ಕಾರ್ಡ್ ಯಾವಾಗ ಬೇಕಾದರೂ ಕೂಡ ಕ್ಯಾನ್ಸಲ್ ಆಗ್ಬೋದು. ಇದು ಕಾಂಗ್ರೆಸ್ ಗ್ಯಾರಂಟಿಗಳಲ್ಲಿ ಮತ್ತೊಂದು ಗ್ಯಾರಂಟಿ, ರೇಷನ್ ಕಾರ್ಡ್ ಕ್ಯಾನ್ಸಲ್ ಗ್ಯಾರಂಟಿ. ಯಾಕೆ ಅಂದರೆ ಇವಾಗ ರಾಜ್ಯ ಸರ್ಕಾರದಿಂದ ಹೊಸ ರೂಲ್ಸ್ಗಳನ್ನ ಓಡಿಸಿದ್ದಾರೆ. ಮತ್ತು CM ಸಿದ್ದರಾಮಯ್ಯ ಅವರು ಅಫಿಷಿಯಲ್ ಆಗಿ ಒಂದು ಸ್ಟೇಟ್ಮೆಂಟು ಕೂಡ ಕೊಟ್ಟಿದ್ದಾರೆ. ಮತ್ತು ಆ ಒಂದು ಆದೇಶ ಇವಾಗ ಆಗಲೇ ಹೋಗ್ಬಿಟ್ಟು ಆಹಾರ ಇಲಾಖೆಗೆ ಹೋಗಿದೆ. ಆಹಾರ ಇಲಾಖೆಯ ಅಧಿಕಾರಿಗಳು ಇವಾಗ ಜಾಗೃತರಾಗಿ ಎಲ್ಲ ರೇಷನ್ ಕಾರ್ಡ್ನ ಕ್ಯಾನ್ಸಲ್ ಮಾಡೋಕ್ಕೆ ಸಿದ್ಧತೆನ ಮಾಡ್ಕೋತಾ ಇದ್ದಾರೆ. ಹಾಗಾದರೆ ರಾಜ್ಯ ಸರ್ಕಾರ ಏನಕ್ಕೆ ಈ ರೀತಿ ಮಾಡ್ತಿದೆ ಮತ್ತು ಯಾರ್ಯಾರಿಗೆ ರೇಷನ್ ಕಾರ್ಡ್ ಇವಾಗ ಕ್ಯಾನ್ಸಲ್ ಆಗುತ್ತೆ, ಏನಕ್ಕೆ ಕ್ಯಾನ್ಸಲ್ ಮಾಡ್ತಾಯಿರಿ, ಎಲ್ಲನೂ ಕೂಡ ಡೀಟೇಲ್ ಆಗಿ ವಿತ್ ಪ್ರೂಫ್ ನಿಮ್ಮ ಕಣ್ಮುಂದೆ ಇಡ್ತೀನಿ ಈ ಒಂದು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ. ಅಂದರೆ ಮಧ್ಯ ಓಡಿಸೇನೆ ಬಿಗಿನಿಂಗಿಂದ ಎಂಡ್ವರೆಗೂ ಕೂಡ ಕಂಪ್ಲೀಟಾಗಿ ನೋಡಿ, ಎಲ್ಲ ವಿಷಯನೂ ಕೂಡ ತಿಳ್ಕೊತೀರಾ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ, ಪಟ್ಟ ಅಂತ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕೆಂದರೆ ನೀವು ಕೊಡೋ ಒಂದೇ ಒಂದು ಲೈಕ್, ಒಂದು ಸಬ್ಸ್ಕ್ರೈಬಿಂದ ನೀವು ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ಗಳನ್ನ ಪಡ್ಕೋತಾನೇ ಇರ್ತೀರ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ, ಟೈಮ್ ವೇಸ್ಟ್ ಮಾಡೋದು ಬೇಡ. ನೀವೆಲ್ಲ ಕಡೆ ನ್ಯೂಸ್ ಚಾನಲ್ಸಲ್ಲಿ ನೋಡೋದೇನೆಂದರೆ ಸರ್ಕಾರದ ಬಳಿ ಹಣ ಇಲ್ಲ ಗ್ಯಾರಂಟಿ ಯೋಜನೆಗಳದ್ದು ಹಣನ ಕೊಡೋಕ್ಕೆ ಅಂತ. ಆದರೆ ಸರ್ಕಾರದವರು ಎಂಥ ಮಾಸ್ಟರ್ ಪ್ಲ್ಯಾನ್ ಮಾಡಿದ್ದಾರೆ ಅಂದರೆ, ಇಲ್ಲಿ ಗ್ಯಾರಂಟಿ ಯೋಜನೆಯ ಫಲಾನುಭವಿಗಳನ್ನೇ ಫಿಲ್ಟರ್ ಮಾಡಿ ಅರ್ಧಕ್ಕರ್ಧ ಜನ ತೆಗೆದುಬಿಟ್ರೆ ನಮಗೆ ಗ್ಯಾರಂಟಿ ಯೋಜನೆಗೆ ಹಣ ಏನು ಕೊಡಬೇಕಲ್ಲ ಅದಿಲ್ಲೇ ಉಳ್ಕೊಳ್ಳುತ್ತಲ್ಲ, ನಾವ್ಯಾಕಷ್ಟು ಒದ್ದಾಡಬೇಕು ಹಣ ಒದಗಿಸೋಕ್ಕೆ ಅಂತ ಈ ರೀತಿ ಒಂದು ಪ್ಲ್ಯಾನ ತಂದಿದ್ದಾರೆ. ಯಾಕೆಂದರೆ ಗ್ಯಾರಂಟಿ ಯೋಜನೆಗೆ ಅರ್ಜಿ ಸಲ್ಲಿಸಬೇಕಂದ್ರೆ ನಿಮ್ಮ ಹತ್ರ ಇರಬೇಕಾಗಿರೋದೇ ರೇಷನ್ ಕಾರ್ಡ್. ಇವಾಗ ಸರ್ಕಾರದವರು ಇವಾಗ ಹೊಸ ರೂಲ್ಸ್ ತಂದ್ಬಿಟ್ಟು ನಿಮ್ಮ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡಿದ್ರೆ ನೀವು ಗ್ಯಾರಂಟಿ ಯೋಜನೆಯ ಫಲಾನುಭವಿಗಳೇ ಆಗಿರಲ್ಲ. ಆದ್ದರಿಂದ ಸರ್ಕಾರಕ್ಕೂ ಕೂಡ ಹಣ ಉಳಿಯುತ್ತೆ, ಹಣ ಎಲ್ಲಪ್ಪ ತರೋದನ್ನೋ ಯೋಚನೆ ಕೂಡ ಅವ್ರಿಗಿರಲ್ಲ. ಅದಕ್ಕೋಸ್ಕರ ಇವಾಗ ಖುದ್ದಾಗಿ CM ಸಿದ್ದರಾಮಯ್ಯ ಅವರು ಏನು ಮಾಡಿದ್ದಾರೆ ಅಂದರೆ, ಒಂದು ಆದೇಶನ ಕೊಟ್ಟಿದ್ದಾರೆ ಆಹಾರ ಇಲಾಖೆಗೆ. ರೇಷನ್ ಕಾರ್ಡ್ನ ಇವಾಗ ಯಾರ್ಯಾರು ಅರ್ಹ ಇರಲ್ಲ ಮತ್ತು ಯಾರ್ಯಾರಿಗೆ ಈ ಒಂದು ರೂಲ್ಸ್ ಅಪ್ಲಿಕಬಲ್ ಆಗುತ್ತೆ ಎಲ್ಲರದು ಕೂಡ ರೇಷನ್ ಕಾರ್ಡ್ನ ಕ್ಯಾನ್ಸಲ್ ಮಾಡಿ ನಾನು ಹೇಳ್ತಾ ಇದ್ದೀನಿ CM ಸಿದ್ದರಾಮಯ್ಯ ಅಂದ್ಬಿಟ್ಟು ಇವಾಗ ಈ ಒಂದು ಆದೇಶ ಹೋಗಿದೆ. ಅದ್ರ ಪ್ರಕಾರ ಇವಾಗ ಎಷ್ಟೊಂದು ಜನದ್ದು ಇವಾಗ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ. ಇವಾಗ ನಿಮ್ಮದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತಾ ಆಗಲ್ವಾ ಅನ್ನೋ ಪ್ರಶ್ನೆ ನಿಮಗೆ ಬಂದಿದ್ರೆ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿ, ವಿತ್ ಪ್ರೂಫ್ ಸಮೇತ ನಿಮ್ಮ ಕಣ್ಮುಂದೆ ಹೇಳ್ತೀನಿ ಯಾರ್ಯಾರ್ದು ರೇಷನ್ ಕಾರ್ಡು ಕ್ಯಾನ್ಸಲ್ ಆಗ್ತಿದೆ ಏನಕ್ಕೆ ಎಲ್ಲನೂ ಕೂಡ. ಮತ್ತು ಈ ಒಂದು ವಿಡಿಯೋನ ನೋಡಾದ್ಮೇಲೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ ಏನೇನು ಆಗ್ತಿದೆ, ಸರ್ಕಾರ ಏನೇನು ಮಾಡ್ತಿದೆ ಅನ್ನೋದು ಗೊತ್ತಾಗಲಿ. ಇಲ್ಲಿ ನಾವು ಬ್ಯಾಕ್ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ಸರ್ಕಾರದವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ಆಹಾರ ಇಲಾಖೆಗೆ, ಇಲ್ಲಿ ರೇಷನ್ ಕಾರ್ಡು ಯಾರ್ಯಾರ ಹತ್ರ ಇದೆ ಅವ್ರದ್ದೆಲ್ಲರದು ಕೂಡ ಅಪ್ಲಿಕೇಶನ್ ನೀವು ತಿರ್ಗಾ ವೆರಿಫೈ ಮಾಡಲೇಬೇಕಾಗುತ್ತೆ. ಮತ್ತು ನಾವು ಇವಾಗ ಹೊಸದಾಗಿ ನಿಮ್ಗೆ ಏನು 5 ರೂಲ್ಸ್ಗಳನ್ನ ಕಳಿಸಿದ್ದೀವಿ, ಇದನ್ನ ಯಾರ್ಯಾರು ಫಾಲೋ ಮಾಡ್ತಾರೆ ಅವ್ರದ್ದು ರೇಷನ್ ಕಾರ್ಡ್ ಮಾತ್ರ ಇಟ್ಕೊಳ್ಳಿ. ಮತ್ತು ಬೇರೆಯವ್ರದ್ದೇನಾದರೂ ಫಾಲೋ ಆಗ್ತಾಯಿಲ್ಲ ಅಂದರೆ ಮುಲಾಜಿಲ್ದೇನೆ ರೇಷನ್ ಕಾರ್ಡ್ ಅವ್ರದ್ದೆಲ್ಲರದು ಕೂಡ ಕ್ಯಾನ್ಸಲ್ ಮಾಡಿ ಅಂತ ಹೇಳಿದರೆ, ಒಂದೇ ಒಂದು ನಿಮ್ಮದು BPL ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಯಿತು ಅಂದರೆ ಗೃಹಜ್ಯೋತಿ ಹೋಗುತ್ತೆ, ಗೃಹಲಕ್ಷ್ಮಿ ಹೋಗುತ್ತೆ, ಮತ್ತು ಅನ್ನಭಾಗ್ಯ ಹೋಗುತ್ತೆ. ಮತ್ತು ಮುಂದೆ ಸರ್ಕಾರಿ ಯೋಜನೆಗಳು ಏನೇ ಬಂದರೂ ಕೂಡ ಅಪ್ಲೈ ಮಾಡೋಕ್ಕಾಗಲ್ಲ. ನಿಮಗೆಲ್ಲರಿಗೂ ಕೂಡ ವಿಷಯ ಗೊತ್ತೇ ಇದೆ. ಇವಾಗ ಸರ್ಕಾರದವರು ಇವಾಗ ರೇಷನ್ ಕಾರ್ಡ್ ಯಾರ್ಯಾರ ಹತ್ರ ಇದೆಯಲ್ಲ ಅದೆಲ್ಲರದು ಕೂಡ ಅಪ್ಲಿಕೇಶನ್ನು ವೆರಿಫೈ ಮಾಡಬೇಕು. ಅದು ಕೂಡ 3 ತಿಂಗಳಿಗೊಂದ್ಸಲಿ ಆಹಾರ ಇಲಾಖೆ ಆಫೀಸರ್ಸು ವೆರಿಫೈ ಮಾಡಲೇಬೇಕು. ಮಾಡಿಬಿಟ್ಟು 1 ವರ್ಷಕ್ಕೊಂದ್ಸಲಿ ಅವ್ರದ್ದೆಲ್ಲರದು ಕೂಡ ಲಿಸ್ಟ್ ಅನೌನ್ಸ್ ಮಾಡಬೇಕು. ಎಷ್ಟು ಲಕ್ಷಾಂತರ ಜನದ್ದು ರೇಷನ್ ಕಾರ್ಡ್ ಇನ್ಎಲಿಜಿಬಲ್ ಇದ್ದಾರೆ ಅವ್ರದ್ದೆಲ್ಲರದು ಕೂಡ ತೆಗಿತಾ ಇರಬೇಕು ಪ್ರತಿ ವರ್ಷವೂ ಕೂಡ ಅಂತ ಹೇಳಿದ್ದಾರೆ. ಅದರಿಂದ ನಿಮ್ಮ ಅಪ್ಲಿಕೇಶನ್ ವೆರಿಫೈ ಆಗ್ತಾ ಇರುತ್ತೆ ಇನ್ನು ಮುಂದೆ. ಮತ್ತು ರಿಜೆಕ್ಟೆಡ್ ಲಿಸ್ಟಲ್ಲಿ ನೀವು ಬರ್ತಾನೆ ಇರ್ತೀರಾ, ನಿಮ್ಮ ರೇಷನ್ ಕಾರ್ಡ್ ಕೆಲವ್ರದ್ದು ಕ್ಯಾನ್ಸಲ್ ಆಗ್ತಾ ಇರುತ್ತೆ. ಹಾಗಾದರೆ ಮಾನದಂಡಗಳು ಏನೇನು ಹೇಳ್ತಾ ಇದ್ದಾರೆ ಅದ್ರ ಬಗ್ಗೆ ಹೇಳ್ತೀನಿ. ಈ ಒಂದು ರೂಲ್ಸ್ ನಿಮ್ಗೆ ಫಾಲೋ ಅಪ್ ಆಯಿತು ಅಂದರೆ ನಿಮ್ಮ ರೇಷನ್ ಕಾರ್ಡ್ ಇನ್ನು ಮುಂದೆ ಇರಲ್ಲ, ಕ್ಯಾನ್ಸಲ್ ಆಗುತ್ತೆ. ಯಾಕೆಂದರೆ ತುಂಬಾ ಸ್ಟ್ರಿಕ್ಟ್ ಮಾಡ್ತಾ ಇದ್ದಾರೆ ಈ ಒಂದು ಗ್ಯಾರಂಟಿ ಯೋಜನೆಗಳಿಂದ ರೇಷನ್ ಕಾರ್ಡ್ ರೂಲ್ಸ್ಗಳನ್ನ. ಏನೇನು ಹೇಳ್ತಾ ಇದ್ದಾರೆ ಅಂದರೆ, ಫಸ್ಟು ನಿಮ್ಮ ಮನೆ ಏನಾದರೂ ಒಂದು 1000 ಸ್ಕ್ವೇರ್ ಫೀಟ್ಗಿಂತ ಜಾಸ್ತಿ ಇತ್ತು ಅಂದರೆ ನೀವು BPL ರೇಷನ್ ಕಾರ್ಡ್ನ ಪಡ್ಕೊಳ್ಳೋಕ್ಕೆ ಎಲಿಜಿಬಲ್ ಆಗಿರಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತು ಕೃಷಿ ಭೂಮಿ 3 ಎಕರೆ ಒಳಗಡೆ ಇರಬೇಕು, ಜೊತೆಗೆ ಟ್ರ್ಯಾಕ್ಟ್ರು ಇಟ್ಕೊಂಡಿರಬಾರ್ದು ಅಂತ ಹೇಳ್ತಾರೆ. ಎಷ್ಟೊಂದು ಜನ ರೈತರು ಟ್ರ್ಯಾಕ್ಟ್ರನ್ನ ಸಾಲ ಮಾಡಿ ತೊಗೊಂಡಿರ್ತಾರೆ. ಇವಾಗ ಅದಕ್ಕೂ ಕೂಡ ಒಂದು ರೂಲ್ಸ್ ತಂದಿದ್ದಾರೆ, ಸರಿನಾ? ಮತ್ತು 3ನೇದಾಗಿ ಏನು ಹೇಳ್ತಾ ಇದ್ದಾರೆ ಅಂದರೆ ಸರ್ಕಾರಿ ಕೆಲಸ ಇರಬಾರ್ದು ಅಂತ ಹೇಳ್ತಾರೆ. ಸರ್ಕಾರಿ ಕೆಲಸ ಇದ್ದರೆ ರೇಷನ್ ಕಾರ್ಡ್ ಸಿಗಲ್ಲ ಅವ್ರಿಗೆ ಅಂತ ಹೇಳ್ತಾರೆ, ಇದ್ರೆ ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ವೈಟ್ ಬೋರ್ಡ್ ಕಾರ್ ಇರಬಾರ್ದು, ಕಾರ್ ಇದ್ರೂ ಕೂಡ ಅವ್ರಿಗೆ ರೇಷನ್ ಕಾರ್ಡ್ ಸಿಗಲ್ಲ ಅಂತ ಹೇಳಿದ್ದಾರೆ. ಸದ್ಯಕ್ಕೆ ಇಷ್ಟು ಒಂದು ರೂಲ್ಸ್ಗಳನ್ನ ಹೇಳ್ತಾ ಇದ್ದಾರೆ. ಇಷ್ಟೊಂದು ರೂಲ್ಸ್ಗಳಲ್ಲಿ ಯಾವುದಾದ್ರು ಒಂದು ರೂಲ್ಸ್ ಅಪ್ಲಿಕಬಲ್ ಆಯಿತು ಅಂದರೆ ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ. ಮತ್ತು ಈ ಒಂದು ವಿಡಿಯೋನ ಎಲ್ಲ ವಾಟ್ಸಪ್, ಫೇಸ್ಬುಕ್ ಗ್ರೂಪ್ಗಳಲ್ಲಿ ಎಲ್ಲ ಕಡೆನೂ ಕೂಡ ಶೇರ್ ಮಾಡಿ, ಎಲ್ಲ ಜನರಿಗೂ ಕೂಡ ಸರ್ಕಾರ ಏನು ಮಾಡ್ತಿದೆ ಅನ್ನೋದು ಗೊತ್ತಾಗಲಿ. ಮತ್ತು ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.